ಈಗ ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದೀವಿ. 1 2 3 ಸ್ಟಾರ್ಟ್ ಮಾಡಿ. ಚಳಿ ಐತೈತಳ ಶಶಿ ಅನ್ನಿಸಿ ಕಂಪನಿ ಲಿಂಚಿ ಮಾಡ್ಲಾಡ್ತಾವ. ನಾನು ಯಾಕಳ ನಗಾಡ್ತಿದ್ಯಾ? ವಿಡಿಯೋ ಎಲ್ಲ ಮಾಡ್ತಾ ಇದೀಯಾ? 1 2 3 ಸ್ಟಾರ್ಟ್ ಮಾಡಿ. ಪ್ರೀತಿ ಆಕಾಶಕ್ಕೂ ಎತ್ತರ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್. ಇವತ್ತಿಂದ ಸ್ಟಾರ್ಟ್ ಮಾಡ್ತಿರೋದು ನಾವು ಮಡಿಕೇರಿ ಟ್ರಿಪ್. ನೆನೆ ನೈಟ್ ಬಂದು ರೂಮಲ್ಲಿ ಶಿಫ್ಟ್ ಆಗಿದ್ದು. ಔಟ್ಸೈಡ್ ಬಂದಮೇಲೆ ನೋಡಿ ಈ ಥರ ಇತ್ತು ರೂಮಲ್ಲಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತು, ಆದರೆ ಅಷ್ಟು ಅವಕಾಶ ಸಿಗಲಿಲ್ಲ. ಕ್ಲೋಸ್ ಅಪ್ ಖುಷಿ ಅದು. ಯೂಟ್ಯೂಬ್ ಅಲ್ಲಂತ ಅಪ್ಲೋಡ್ ಮಾಡಬೇಡ. ಯಾಕಳ ಬರೀ ಸ್ಟೈಲ್ ಮಾತ್ರ ಮಾಡಿದ್ದಾರೆ. ರೂಮ್ ಬ್ಯಾಕ್ ಸೈಡ್ ಇದು ಫುಲ್ಲು ಅಡಿಕೆ ತೋಟ ಎಲ್ಲ ಸುತ್ತ ಚೆನ್ನಾಗಿತ್ತು. ಒಳ್ಳೆ ತಂಪಾದ ಗಾಳಿ ಬೀಸ್ತಿತ್ತು. ಹಾಗೆ ಮುಂದೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ರೂಮ್ ಮಾತ್ರ ಸಖತ್ತಾಗಿತ್ತು, ಒಳ್ಳೆ ಬೆಡ್ ಕೂಡ ಇತ್ತು. ನಮಗೆ ಬಜೆಟಲ್ಲಿ ಇದು ನಮಗೆ ಸೆಟ್ ಆಯಿತು. ರೂಮು ಬಹಳ ಕಂಫರ್ಟಬಲ್ ಆಗಿತ್ತು ರೂಮ್ ಹತ್ರ. ಈಗ ಆಚೆ ಹೋಗಿ ತೋರಿಸ್ತೀನಿ ಯಾವ ಥರ ಇತ್ತು ಅಂತ ನೀವೇ ನೋಡಿ. ಆಚೆನೂ ಸಹ ಸಖತ್ತಾಗಿತ್ತು, ಚೆನ್ನಾಗಿತ್ತು ನೋಡಿ. ಈ ಥರ ಇತ್ತು ಔಟ್ಸೈಡ್. ಫ್ರಂಟಲ್ಲಿ ಈ ಥರ ಇತ್ತು. ಮಡಿಕೇರಿ ಹೈವೇ ರೋಡು, ಆ ರೋಡಲ್ಲಿ ಇದ್ದಿದ್ದು ಇದು ಒಂದು ರೆಸಾರ್ಟು. ನೈಟ್ ಬಂದು ಕೇಳ್ಕೊಂಡಾಗ ನಮಗೆ ಸಿಕ್ಕಿದ ರೂಮ್ ಇದು. ಕಾರ್ ಪಾರ್ಕಿಂಗು ಕಾರ್ ಚಾರ್ಜ್ ಎಲ್ಲ ಇಲ್ಲೇ ಇತ್ತು. ಪಕ್ಕದಲ್ಲೇ ಕೂಡ ಇವ್ರದ್ದು ಹೋಟ್ಲಿತ್ತು, ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀವಿ. ನೋಡ್ತೀರಿ, ಕಾಯ್ತೀರಿ. ಹೋಟ್ಲಿಗೆ ಬಂದುಬಿಟ್ಟು ನಾವು ಕಾಫಿ ಮತ್ತು ವಡ ತಿಂದು ಹೇಗೈತಣ್ಣ ಟೇಸ್ಟು? ಟೇಸ್ಟ್ ಹೇಗೈತಣ್ಣ? ಸೂಪರ್ ಆಗೈತಾ? ಒಳ್ಳೆ ಚಟ್ನಿ ಸಾಂಬಾರು. ಉಪ್ಪು ವಡ ಒಂದು ಸ್ವಲ್ಪ ಪರವಾಗಿರಲಿಲ್ಲ, ಆದರೂ ತಿನ್ಕೊಂಡು ಬಂದ್ವಿ. ಇನ್ನೂ ಬೇಯಬೇಕಿತ್ತು. ತಿನ್ಕೊಂಡೇನೋ ಬಂದ್ವಿ, ಅಥವಾ ಒಂದು ಸ್ವಲ್ಪ ಹೊಟ್ಟೆಗಿರಲಿ ಅಂದ್ಬಿಟ್ಟು ತಿನ್ಕೊಂಡು ಬಂದಮೇಲೆ ನಾನು ಎಡ್ಕೊಂಡು ಹೋಗ್ತಿದ್ದು ಮುಂದೆ ಯಾವ್ಯಾವ ಥರ ಇದೆ ಅಂತ ತೋರಿಸ್ಲಿಕ್ಕೋಸ್ಕರ ಬಂದೆ. ಇಟ್ಕೊಂಡು ಹೋಗ್ತಿದ್ದೆ. ಸ್ವಲ್ಪ ಗಾಳಿ, ತಂಪು ವಾತಾವರಣ ಚೆನ್ನಾಗಿತ್ತು. ಇನ್ನು ಇಲ್ಲೇ ಹಿಂಗೆ ಫೀಲ್ ಇದೆ. ಮಡಿಕೇರಿ ಬಂದಮೇಲೆ ಯಾವ ಥರ ಫೀಲ್ ಇರುತ್ತೆ ನೋಡುವ, ಅಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಿ. ಈ ಥರ ಟಿ ಗಾಡಿಗಳು ನಿಂತಿದ್ರು. ಏನು 3 ಜನ ಲೀವ್ ಇತ್ತು, ರಜೆ ಸಿಕ್ಕಿತ್ತು ಅಂದ್ಬಿಟ್ಟು ಸುಮಾರು ಜನ ಪೀಪಲ್ಸ್ ಎಲ್ಲ ಟ್ರಿಪ್ ಹಾಕಿದ್ದಾರೆ. ಪರವಾಗಿಲ್ಲ, ಈ ಥರ ಇತ್ತು ಪಾರ್ಕಿಂಗ್ ಏರಿಯಾ ಎಲ್ಲ. ಇದೆ ನಮ್ಮ ರೂಮ್ ಇರೋವಂಥದ್ದು. ಹೋಟೆಲ್ 4 ಸೀಸನ್ಸ್ ಅಂತ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತೆಲ್ಲ ಬೋರ್ಡ್ ಹಾಕಿದ್ದಾರೆ, ಆದರೆ ನಾವು ಸ್ವಿಮ್ಮಿಂಗ್ ಏನೂ ಮಾಡಲಿಲ್ಲ. ಹಿಂಗಿತ್ತು ರೂಮು. ದೂರದಿಂದ ತೋರಿಸ್ತೀನಿ ನೋಡಿ. ನಮ್ಮ ಮಂದಿರಲ್ಲಿ ಹೋಗಿ ನಿಂತವ್ರೆ. ಈಗ ರೆಡಿ ಆಗ್ಬಿಟ್ಟು ಹೊರಡಬೇಕು. ಅದೇ ನೋಡೋಣ, ರೆಡಿ ಆಗ್ಬಿಟ್ಟು ಮುಂದೆ ಯಾವ ಥರ ಇಲ್ಲಿ ಹೋಗ್ತೀವಿ ಎಲ್ಲ ತೋರಿಸ್ತೀನಿ. ಹೀಗೆ ರೆಡಿ ಆಗ್ಬಿಟ್ಟು ನಾವು ಎಲ್ಲ ಲಗೇಜ್ ಎಲ್ಲ ಕೊಟ್ಟು ರೂಮಿಂದ ಆಚೆಗೆ ಬಂದು ಲಗೇಜ್ಗಳೆಲ್ಲ ಕಾರಿಗೆ ಇಟ್ಕೊಂಡು ಹೊರಟಿದ್ದು ನಾವು ಮಡಿಕೇರಿಗೆ. ನಾವು ಹೊರಟಿರೋದು ಇವಾಗ ಎಲ್ಲಿ ಕಡ? ಎಲ್ಲಿ ಹೊರಟಿದ್ದೀವಿ ಈಗ? ಮಡಿಕೇರಿ.
ಕಾರ್ ತೆಗಿತಾವ್ರೆ, ಹೊರಡ್ಬೇಕು ಈಗ ನಾವು. ಎಲ್ಲಿಗೆ ಹೊರಡ್ಬೇಕು? ಫೋಟೋ ಹೊಡಿಯೋ. ಫೋಟೋ ಹೊಡಿಬೇಕಣ್ಣ? ನಿಂತ್ಕೋಣ, ಹೊಡಿತೀನಿ. ಆಯ್ತಣ್ಣ, ನಿಂತ್ಕೋಣ. ಎಲ್ಲ ಟೂರಿಸ್ಟ್. ಓಕೆ ಅಣ್ಣ. ನಾನು ಸ್ವಲ್ಪ ಹೇಗೆ ಕಾಣಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಸೂಪರಾ? ಪರವಾಗಿಲ್ವಾ? ಯಾವ ಥರ ಇದೆ ನನ್ನ ಸ್ಟೈಲ್? ಕಾರ್ ತೆಗಿತಾರೆ. ಇನ್ನೊಂದು ಸ್ವಲ್ಪ ಬಾಣ, ಇನ್ನೊಂದು ಸ್ವಲ್ಪ. ದೂರ ಹೊಂಟೋಗ್ಬಿಟ್ಟಲ್ಲ. ನೋಡೋಣ ಎಲ್ಲಿ ಕೂತ್ಕೋತೀಯ? ಮುಂದೆ ಕೂತ್ಕೋತೀನಿ. ಆ ಸೈಡ್ ಆಯ್ತಣ್ಣ? ಹಾಂ ನೋಡಿ ಮಿರರ್ ಎಲ್ಲ ಕರೆಕ್ಟ್ ಆಗೈತೆ. ಗಾಡಿ ಎಷ್ಟು ಹೆಂಗಿರ್ಬೇಕು? ಗೀರ್ಗಿನ್ ಕಮ್ಮಿ ಆಗೈತೆ ನೋಡ್ಕೊತೀನಿ. ನೋಡಿಲಿ ಸ್ಟ್ರೈಟ್ ಇರ್ಲಿಲ್ಲ ಬೆಳೆ. ಓಕೆ, ಕಾರ್ ಎತ್ಕೊಂಡು ಮುಂದೆ ಹೋಗ್ಬೇಕಾರೆ ಯಾವ ಥರ ಎಂಜಾಯ್ಮೆಂಟ್ ಇರುತ್ತೆ ನೋಡ್ತಾ ಇರಿ ಅಲ್ಲಿವರೆಗೂ. ಆಲ್ಮೋಸ್ಟ್ ಮಡಿಕೇರಿ ಹತ್ರ ರೀಚ್ ಆಗ್ತಾ ಇದ್ದೀವಿ. ಮುಂದೆ ತೋರಿಸ್ತೀನಿ ಯಾವ್ಯಾವ ಥರ ಇರುತ್ತೆ ಅಂತ. ಎಲ್ಲ ಸ್ಟಾರ್ಟ್ ಆಯಿತು ಮಡಿಕೇರಿ. ಇಲ್ಲಿ ಜಾಗ ಚೆನ್ನಾಗಿದೆ, ಹಾಕೋ. ವಿಂಟರ್ ಕೆಫೆ ಹತ್ರ ಹೋಗಿದ್ದೆ. ಫೋಟೋ ನನಗೆ ಫೋಟೋ ತೆಗಿತೀರ ಆಗ್ಲಿದ್ದಿದೆಯಲ್ಲ. ಕೂರ್ಗಲ್ಲಿದ್ದೀವಿ. ಎಲ್ಲಿದ್ದೀವಿ? ನಾವೀಗ ಕೂರ್ಗಿಗೆ ಬಂದು ಕೂರ್ಗು. ವೆದರ್ ನೋಡ್ರಿ, ವೆದರ್ ಅಲ್ಟಿಮೇಟ್. ಫೋಟೋ ಹೊಡೆಯೋ ಮೊದಲು ನೀನು ಕುಳುಗು ಇದ್ದೀನಿ ಮಳೆಗೆ ಇದ್ದೀನಿ ಅಂತ ಅಂತಿದ್ಯಾ? ನೋಡ್ರಿ ಎಷ್ಟು ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟ್ ಅಲ್ಟಿಮೇಟ್ ನೋಡ್ರಿ. ಈ ಥರ ಮನೆ ಕಟ್ಕೊಂಡು ಇದು ಬಿಟ್ರೆ ವೆದರು, ತಂಪು ಗಾಳಿ, ಸೂಪರ್. ಹೋಟ್ಲ್ ಹಿಡ್ತಿದ್ವಿ ಇರಾಳೋ, ಯಾಕಳೋ ಹೋಟ್ಲ್ ಹಿಡ್ತಿದ್ದೀನಿ ಕಾಣೋ. ಹಂಗೆ ಇರೋಣ, ಹಂಗೆ ಇರೋಣ, ಹೊಡಿತೀನಿ. ಇರೋಣ ಇರೋಣ, ಹೊಡಿತೀನಿ. ಕನ್ನಡ ಲಾಗರ್ ಇದ್ಬಿಟ್ಟು ಲಾಗ್ ಮಾಡ್ದಲೆ ಫೋಟೋ ತೆಗಿ ಅಂದ್ರೆ ಹೆಂಗಣ? ಹೆಂಗೋ ಹೆಂಗೆ ಹೋಗೋಣ, ನಿನ್ ಮಿಸ್ ಆಗಾರ ಹೋಗೋಣ. ನೋಡ್ರಿ KSRTC ಬಸ್ಸು ಮಳೆ ಜೋರ ಬಂತು. ಮಳೆ ಬಂತು. ಒಂದು 4-5 ಫೋಟೋಸ್ ತಕ್ಕೊಬಿಟ್ಟು ಮುಂದೆ ಕೆಫೆ ಹತ್ರ ಹೋದ. ಕೆಫೆ ನೋಡಿ ಸಖತ್ತಾಗಿತ್ತು ಮಾತ್ರ. ನೋಡಿ ಯಾವ ಥರ ಇದೆ ಎಂಟ್ರೆನ್ಸ್. ಇಂಡಿಪೆಂಡೆನ್ಸ್ ಡೇ ಎಲ್ಲ ಡೆಕೋರೇಷನ್ ಮಾಡಿದ್ರು, ಚೆನ್ನಾಗಿತ್ತು. ಕೆಫೆ ಮಾತ್ರ ಒಳ್ಳೆ ಫೀಲು. ವೆದರ್
ಅಂಥ ವೆದರಲ್ಲಿ ಈ ಥರ ಕೆಫೆಗೆ ಮಾಡ್ಕೊಂಡಿದ್ರು ನೋಡಿ ಎಲ್ಲಿದೆ ಪ್ಲೇಸ್ ಮಾತ್ರ ಯಾವ ಥರ ವೆದರ್ ಇದೆ ಅಂತ ನೋಡಿ. ಸೂಪರಾಗಿತ್ತು ಮಾತ್ರ, ಒಳ್ಳೆ ಒಳ್ಳೆ ಫೀಲು, ಏನು ಮಾಡ್ತೀವಿ ಸೂಪರಾಗಿದೆ. ನಮ್ಮ ಅಣ್ಣ ವಿಷ್ಣು ಅಣ್ಣ ನೋಡ್ತಾ ಅವ್ರೆ ಮೆನ್ಯೂ ಏನು ತಗೊಳೋದು ಅಂತ. ಆಮೇಲೆ ನೋಡಿದ್ರು ಸೈಡಿಗೆ ತೆಗ್ದು ಇಟ್ಟರು. ಅಲ್ಟಿಮೇಟ್ ಆಗಿದೆ ಕೆಫೆ ಮಾತ್ರ. ವೆದರ್ ನೋಡಿ, ವೆದರು ಆಗಿ ಸೂಪರಾಗಿದೆ. ಏನು ಮಾಡಿದೆ ನೋಡಿಲ್ಲ ಕೂತವ್ರೆ ಆನಂದ್ ಇಬ್ರು. ಏನಣ್ಣ ನೋಡೋದು ಚಾಕ್ಲೇಟ್ಸ್ ಎಲ್ಲ ಬೇಡ, ಕಾಫಿ ಬೇಕೀಗ ಅಷ್ಟೇ. ಕಾಫಿ ಕೊಡ್ರಿ. ಓಕೆ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಒಳ್ಳೆ ಫಾಗು, ಮಳೆ, ಗಾಳಿ, ಚಳಿ ಸಖತ್ತಾಗಿತ್ತು ಮಾತ್ರ. ಒಳ್ಳೆ ಫೀಲ್ ಕೊಡ್ತಿತ್ತು ನೇಚರ್ ಮಾತ್ರ. ಯಾವ ಥರ ಇದೆ ನೋಡಿ, ಒಳ್ಳೆ ಫೀಲ್. ಈ ಥರ ಜಾಗದಲ್ಲಿ ಇದ್ಬಿಟ್ರೆ ಚಳಿ ಡೈಲಿ ತುಂಬ ಸಖತ್ತಾಗಿತ್ತು ಮಾತ್ರ. ಇಷ್ಟು ನನ್ನ ಫೋನ್ ತೆಗಿತಾರಲ್ಲ ಅಂತ ನೋಡಿದ್ರೆ ಸೆಲ್ಫಿ ತಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿದ್ರು ನೋಡಿ. ಸೆಲ್ಫಿ ತಕ್ಕೊತಿದ್ರು. ಬಂತು ನೋಡಿ ಮಳೆ. ಓಹೋ, ಯಾಕಡ ಚಳಿ ಐತೈತಳ? ಹಲೋ, ನಾ ಹರ್ಷಿತ್ ಅಲ್ಲಿದ್ದಾನ. నేను శశి అనేసి కంపెనీ నుంచి మాట్లాడుతున్నాను. హర్షిత్ తెలుసు దానికి. ಕೆಫೆ ನೋಡಿ, ಕೆಫೆ ಮಾತ್ರ ರೊಟ್ಟಿ ಮಸ್ತಾಗೈತೆ. ಕೆಫೆಯಲ್ಲಿ ಬಂದಿದ್ದೀವಿ. ಆ ಕೆಫೆಗೆ ಬಂದೀಗ ನಾವು ಕಾಫಿ ಕುಡಿಯೋಕೆ ನಿಂತಿದ್ದೀವಿ. 547479. ನೇಚರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. 547479. ವೆರಿ ಫೀಲ್ ಆಗೋಯ್ತು. ಯಾಕಡ ನಗಾಡ್ತಿದ್ಯಾ? ವಿಡಿಯೋ ಎಲ್ಲ ಮಾಡ್ತಾ ಇದೀಯಾ? ಯಾಕಡ ನಗಾಡ್ತಿದ್ಯಾ? ನೋಡ್ಬಿಟ್ರೆ ನನ್ನ ನಗ ಬತ್ಕಣ. ಯಾರು ನೋಡಿ? ಹಿಂಗ್ ನೋಡಿ. ನನ್ನ ನೋಡಿ ನಗ ಬಂತ? ಕ್ಯಾಮೆರಾ ಉಪೇಂದ್ರ ಮೊಬೈಲ್ ಐತಲ್ಲ ಸಾಕು. ಇದೇ ಮೇಡಮ್ ಸ್ಟೇಟಸ್ ನೋಡೋದು. ಇಷ್ಟೊತ್ತು ಕೊಡ್ತಾನೆ 4 ಕಾಫಿನ ಮಾಡ್ತಾರೆ. ಸ್ನ್ಯಾಕ್ಸ್ ಬಂತು, ರುಚಿ ನೋಡ್ಬೇಕು ಇವಾಗ. ತಿಂತೀರಿ ತನ್ಯಾ? ನೀನ್ ತಿನ್ನೋಣ, ನೋಡೋಣ ಹೆಂಗೈತೆ. ತಿಂತೀರಿತ್ತು ಸ್ವಲ್ಪ ನೋಡಿ. ಹೆಂಗೈತೆ ಟೇಸ್ಟ್? ನಾನು ಮಾಮಲ್ಲಿ ಬಂದೆ ಕೊಡ್ತೀನಿ. ಇದನ್ಯಾ ಇದನ್ಯಾ ಸಕ್ಕತ್ತಾಗಿದೆ ಅಣ್ಣ. ನೀನು ಇದನ್ಯಾ ಊರಿಗೆ ಬಂದಮೇಲೆ ಫಸ್ಟ್ ಇದೆ ನಮ್ಮದು ಕಾಫಿ ಸ್ನ್ಯಾಕ್ಸ್ ನೋಡಿ. ನೋಡೋಣ ಹೆಂಗೈತೆ ಟೇಸ್ಟ್ ನೋಡೋಣ. ನೀನೇ ಮೊದಲು ಹೇಳ್ಬೇಕು. ಹೆಂಗೈತಣ್ಣ? ಹಾಂ ಅಣ್ಣ, ನಿಮ್ಮ ಕಮೆಂಟ್? ಸ್ವಲ್ಪ ನೀರಾಯ್ತು ಅಷ್ಟೇ. ನಿಖಿಲ್ ಅಣ್ಣ, ವಿಷ್ಣು ಅಣ್ಣ ಕಮೆಂಟ್? ಆರ್ಸೋಣ ನಿಧಾನಕ್ಕೆ ಆರ್ಸೋಣ. ಬೇಗ ಆರೈದಿತ್ತು, ಅದಕ್ಕೆ ಹಾಕೊಂಡ್ರೆ. ಬಟ್ ಇವಾಗ ನಾವು ಬಿಸಿ ಕುಡಿಬೇಕು ನಿಜ ಈ ಟೈಮಲ್ಲಿ. ನೋಡೋಣ ಟೇಸ್ಟ್ ನೋಡೋಣ. ಹಾಂ, ಹಂಗೆ ನೋಡು, ಹಂಗೆ ನೋಡು. ನಿನ್ಗೋಸ್ಕರ ಎಷ್ಟೊತ್ತು ವೇಟ್ ಮಾಡಿದ್ದೀನಿ ಅಣ್ಣ. ನಿನ್ನ ಕಮೆಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ ಅಣ್ಣ. ಏನಣ್ಣ? ಸೂಪರ್ ಆಗಿದೆ. ಹಾಂ, ಆಮೇಲೆ ಒಳ್ಳೆ ಜಾಗ, ಒಳ್ಳೆ ಪ್ಲೇಸ್. ಕಾಫಿ 4 ಬ್ರೋ. ಹಾಂ, 4 ಬ್ರೋ. ಕಾಫಿ ಸ್ನ್ಯಾಕ್ಸ್ ಎಲ್ಲ ಕುಡಿದ್ಬಿಟ್ಟು ದುಡ್ಡು ಬಿಲ್ ಕೊಟ್ಬಿಟ್ಟು ಹೊರಟು ಕೆಫೆಗೆ. ಹಂಗೆ ಒಂದು ಬಾಯ್ ಹೇಳ್ಕೊಂಡು ಮುಂದೆ ಹೋಗುವ. ಹೊರಟು ನಾವು ಕಾರತಿಕೆ. ಬೇಗ ಬಿಡೋ ವಿಡಿಯೋ
ಕೆಫೆ ಹತ್ರ ನಿಲ್ಲಿಸಿದ್ವು, 4-5 ಫೋಟೋ ತೆಕ್ಕೊಂಡು ಮುಂದೆ ಹೊರಟ. ನಿಮ್ಮ ಕೈಲಿ ಈ ಥರ ವೆದರ್ ನೋಡಿ, ವೆದರ್ ಹೆಂಗೋ ಡೀಸೆಂಟ್ ಆಗಿ ಒಂದು ಸ್ಟೇಟಸ್ ಹಾಕ್ಬೇಕು ನೈಸ್, ಫೈನ್, ಎಂಜಾಯ್, ಒಳ್ಳೆ ಫೀಲಿಂಗ್, ಪಾಸಿಟಿವ್ ಥಿಂಕಿಂಗ್, ನೈಸ್, ಗ್ರೇಟ್ಫುಲಿ, ಸೂಪರ್, ಅಲ್ಟಿಮೇಟ್ ಆಗಿತ್ತು ಮಾತ್ರ. ಸೂಪರ್. ಈ ನೇಚರ್ಗೆ ನಾನು ಸೋತೆ ಹೋದೆ. ಮೊದಲ ಕೊನೆಯ ಹೋಗ್ಬೇಡಿ, ವಿಡಿಯೋದಲ್ಲಿ ನೀವೇ ಬಂದು ನೋಡಿ, ಮಸ್ತಾಗಿರುತ್ತೆ. ಎಲ್ಲಿ ನೋಡಿದ್ರು ವೆದರ್ ಮಾತ್ರ ಹಿಂಗೆ ಇತ್ತು, ನೇಚರ್ ಕೂಡ ಹಂಗೆ ಇತ್ತು, ಸಖತ್ತಾಗಿತ್ತು ಮಾತ್ರ. ಒಳ್ಳೆ ಫೀಲು. ಮಳೆಗಾಲ, ಅದಕ್ಕೂ ಇದಕ್ಕೂ ನೇಚರ್ಗೂ ನೇಚರ್ ಮಾತ್ರ ಸ್ವರ್ಗ. ಚಿಕ್ಕ ರೋಡ್ಗಳು ಎಲ್ಲಂತ ಗಾಡಿ ನಿಲ್ಸಕ್ಕಾಗಲ್ಲ. ಆಪೋಸಿಟ್ ಗಾಡಿಗಳು ಬಂದು ಎಲ್ಲರೂ ಅಂತ ಸೈಡ್ಗೆ ಬರ್ರಿ ಇಳಿಯೋಣ ಈಗ. ಫೋಟೋ ಜಾಸ್ತಿ ಇದು ಮಾಡ್ಬಿಡ್ರಿ, ನಾವು ಬೇಗ ಬೇಗ ಪ್ಲೇಸ್ ನೋಡೋಣ. ಇದೇನ್ ಪ್ಲೇಸ್ ನೋಡಿದ್ರಿ ಇನ್ನೇನು ಫಾಗ್ ನೋಡ್ಕೊಬಿಡ್ರಿ. ಸುಲ್ತಂಪ ಅಲ್ಲೆಲ್ಲೋ 4-5 ಫೋಟೋ ತೆಕ್ಕೊಂಡು ಮುಂದೆ ಬಂದ. ಬೆಟ್ಟ ಇದೆ, ಕನ್ನವಾಡಿ ಕಟ್ಟ ಇದೆ, ಲವ್ವಿಗೆ ಈ ಭಯ ಬಿಸಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಚೀಟಿಗಿಲ್ದ ಬಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಬಲ್ಮುರಿಲಿ ಪೂಜೆ ನೆಪ, ಎಡ್ಮುರಿಲಿ ಜಪ ತಪ್ಪ, ಬಲ್ಮುರಿಲಿ ಪೂಜೆ ನೆಪ, ಎಡ್ಮುರಿಲಿ ಜಪ ತಪ್ಪ, ಲವ್ವಿಗೆ ನೀನು ಲವ್ವಿಗೆ, ನಾರ್ತಿನಲ್ಲಿ ಶ್ರೀರಂಗಪಟ್ಟಣ, ಸೌತಿನಲ್ಲಿ ನಂಜನಗೂಡು ಪೂಜೆಗೆ ಈ ಭಯ ಬಿಸಾಕಿ, ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಒಂದೇ ರೋಡಲ್ಲಿ, ಈ ರೋಡಲ್ಲಿ 1.8 ಕಿಲೋಮೀಟರ್. ನಾವು ಮಡಿಕೇರಿಗೆ ಬಂದ ಫಸ್ಟ್ ಪ್ಲೇಸ್ ಹೋಗಿದ್ದೆ ರಾಜಾ ಸೀಟ್. ನಾವು ಹೊರಟ್ರದೆ ಗೆಲೆಗಳ ನಾವು ಸೀಸೆಲ್ ಬಂದಿರೋ ನೀನು ಹೇಳ್ಬೇಕು ಹೇಳು. ಗೆಲೆಗಳ ಹೊರಟ್ರದೆ ಓಹೋ, ಮಳೆ ಬಂತು ಮಳೆ ಬಂತು, ಓಡಿ ಓಡಿ ಓಡಿ. ರೈನ್ ಕೋಟ್ ಎತ್ಕೊಂಡ್ರೆ ಬೆಸ್ಟು. ಈಗ ಟಿಕೆಟ್ ತಗೊಂಡು ಅಲ್ಲಿಗೆ ಹೋಗ್ಬೇಕು. ಹೇಳೋಣ, ನೆನ್ಸ ಕರ್ಕೊಂಡ್ ಬಂದಿದೀವ. ಹೆಂಗೈತಣ್ಣ ಫೀಲ್? ಅಣ್ಣ ಫೀಲ್ ಸೂಪರ್ ಆಗಿದೆ. ಹಾ, ಆಲ್ಮೋಸ್ಟ್. ಆಮೇಲೆ ಟಿಕೆಟ್ ಯಾವ್ದಿಗೆ? ಟಿಕೆಟ್ ಒಳಗೆ ಎಂಟ್ರಿ ಕೊಡ್ತಾ ಇದೀನಿ. ಹಾ, ರಾಜಾ ಸೀಟು ಉದ್ಯಾನವನಕ್ಕೆ ಗ್ಲಾಸ್ ಹಾಕೊಂತ ಇದೀನಿ, ಸ್ಪೆಕ್ಸ್ ಹಾಕೊಂತ ಇದೀನಿ. ಹೌದು ಹೌದು ಹೌದು. ಕೈಲಿ ಫ್ಲಾಗ್ ಇಟ್ಕೊಂಡಿದ್ದೀರಾ? ಮಳೆ ಬಂತು ಜೋರಾಗಿ. ವಿಷ್ಣುಣ ಒಂದು ಚಿತ್ರ ಎಷ್ಟು ದೊಡ್ಡದು ಇಷ್ಟ, ಒಂದೇ ತರ ನಿಂತ್ಕೋಬೇಕು.
ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ಸ್ ತಗೊಳಕ್ಕೆ ಇನ್ನೂ ನಿಂತಿದೀವಿ. ಕಾತುರದಿಂದ ಕಾಯ್ತಿದೀವಿ. ಇಲ್ಲಿ ನೋಡಿ ನಾನು ಒಳಗಿದ್ದೀವಿ. ಹೇಳು. 80 ರೂಪಾಯಿ ಆಯ್ತಾ? ಇಲ್ಲ ಓ ಮಾಡಿ ಹಾ ಸರಿ ಬಿಡು. ಸರಿ ಆಯ್ತು. ಅಲ್ಲಿ ಯಾಕೆ ಹೋಯ್ತು? ಕೊಡ ಇಲ್ವೇನಣ್ಣ? ಅಯ್ಯೋ ನಿನ್ನ ತಗೊಂಡಿದ್ದೆ ತಿನ್ಕೆ. ಅಲ್ಲಿ ಮಕ್ಕಳು ಗೇಮ್ ಆಟಾಡೋದು ಮಗಲ್ಲ ಬಾ ನೀನು. ರಾಜ ಸೀಟು ಉದ್ಯಾನವನ ನೋಡ್ರಿ. ಮಳೆ ಬರ್ತಾ ಇದೆ. 200 650 ಮಳೆ ನಿಂತ್ಕೊಂಡಿದೀವಿ. ಕೊಡ್ಬೋದು. ಅವ್ರು 2 500 ಕೊಟ್ಟು ಅಂತ ಹೇಳಿದ್ರಣ್ಣ. ವಿಡಿಯೋ ರೆಕಾರ್ಡ್ ಆಗಿತ್ತು. ಮನೆಗೆ ನೀನೊಂದು ಎತ್ಕೊಂಡಿದ್ಯಾ? 325 ಮೈನಸ್. ಯಾಕೆ ದುಡ್ಡು ದುಡ್ಡು ಕೊಡ್ಬೇಕು. ತಗೊಂಡೋಯ್ತಾರೆ ಎತ್ಕೋಗ್ರಪ್ಪ ಆಯ್ತು. ನೀನಂತಾನೆ ಮನೆಗೆ ನಮ್ ಗಾಡ ಆಯ್ತು. ನಾನೊಂದು ಎತ್ಕೊಂತೀನಿ. ಐ ಲವ್ ರಾಜಾ ಬೇಕೇ ಸೀಟ್. ಬೇಕಂದು. ಯಾಕಂದ್ರೆ ನಮ್ಮ ಅಮ್ಮನ ಪಾಪ ಛತ್ರಿ ಬೇಕು. ದೊಡ್ಡದಾಗ ಹೋಯ್ತೆ. ಮಳೆ 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 ಮಳೆ. ಛತ್ರಿ ಸಾಕತ್ತಾಗಲ್ಲ. 300 ರೂಪಾಯಿ ಹೋದ್ರು. ಹೆಂಗಿದೆ ಅಣ್ಣ ಫೀಲು? ಬನ್ನಿ ಅಣ್ಣ ಹಿಂಗ ಹೋಗೋಣ. ಅಲ್ಲಿ ಯಾಕೆ ಹೋಯ್ತಿ? ಹೋಗ್ಬೇಕು. ಶೌಚಾಲಯ ಕಡೆಗೆ ದಾರಿ ಅಂತ ಐತೆ ಎಲ್ಲಿ? ಇಲ್ಲಿ. ಅಲ್ಲಿ ಬೋರ್ಡ್ ಹಾಕೋರಿ. ಅಲ್ಲಿ ಆ ಕಡೆ ಸೈಡ್ ಪಾಯಿಂಟ್ ನೋಡೋದು. ಅಲ್ಲಿ ಡೈನೋಸಾರ್ ತೋರ್ಸು. ಡೈನೋಸರ್ ಒರಿಜಿನಲ್ ಡೈನೋಸರ್ ನೋಡ್ಕೊಳ್ರಿ. ಮಸ್ತ್ ಆಯ್ತಾ? ಬಂದು ತಿನ್ಕೊಂಡ್ಬಿಟ್ಟು ಇಲ್ಲಿ ಇಲ್ಲಿ ಡೈನೋಸರ್ ಐತಾ? ಇದೇ ಕಣಪ್ಪ ಭೀಮಾ ಹೋಯ್ತೀರಪ್ಪ. ನೋಡ್ರಿ ಹೆಂಗ್ ಹೋಯ್ತಾರೆ. ಭೀಮಾ ಹೋಯ್ತಿ ಹತ್ರ 1000 ರೂಪಾಯಿ ಫೋಟೋ ಎಲ್ಲ ಬೀಳುತ್ತೆ. ನೀನು ಬೀಳ್ತೀಯ. ಏನಣ್ಣ ನಿಮ್ ತಂಗಿರಿ ಇಲ್ಲೇ ಅವ್ರೆ? ಜಿಂಕೆ ಜಿಂಕೆಗಳು. ಜಿಂಕೆ ನವಿಲು. ನಾನು ಹಂಗೆ ನೋಡ್ದೆ. ಪಾಯಿಂಟ್ ನೋಡ ಅಲ್ಲಿ ಫಾಗು 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 ಮಳೆದು. ಅತ್ತಿಂದ ನಡ್ಕೊರ್ಬೇಕು, ಇತ್ತಿಂದ ಕಳ್ಸ್ಬಿಡ್ತಾರೆ. ಅತ್ತಿಂದ ನಡ್ಕೊರ್ಬೇಕು. ಹೌದಾ? ಇಲ್ಲೇನಿಲ್ಲ ಕಡು. ಫೋಟೋ ಹೊಡ್ಸ್ಕೋಬೇಕು ಅಷ್ಟೇ ಆಯ್ತು. ಬಾಳ ನೀನೇ ನೆನೀತಿದ್ಯಾ? ಅಯ್ಯಪ್ಪ ನಾನು ನೆನೆ ಬಲೆ ಇಷ್ಟಪಡ್ತಾನೆ. ಇಲ್ಲೇನಿಲ್ಲ ನಾವು ಜಿರಾಫೆ ನೋಡ್ಕೋಬೇಕು ದೊಡ್ಡದ ಅಷ್ಟೇ. ಫೋಟೋ ಹೊಡಿತೀರಾ? ಊರಲ್ಲಿ ಓ ಸಿಮ್ ಹುಲಿ ನೋಡ್ದೆ. ಹುಲಿ ಮಲಗೆ ಇದೆ ನೋಡ್ರಿ ಹೆಂಗ್ ಹೋಯ್ತಾರೆ ಇಲ್ಲಿ. ಊರಲ್ಲಿದ್ದೀವಿ. ಫೋಟೋ ತಗೋಬೇಕು. ಬನ್ರಿ. ನಾನು ನಿಂತ್ಕೊಳ್ಳಲ್ಲ. ನಿಂತ್ಕೊಳ್ಳಲ್ವಾ? ಬೇಡ ಕಣಪ್ಪ. ಓ ನೆನೀತಿದ್ಯಾ ಅಂತ ಬಾಣ. ಇದು ಬಂದ್ಮೇಲೆ ಅದು ಬರಲ್ಲ ಇದು ಬರಲ್ಲ ನಾವೇನ್ ಮಾಡೋಣ? ನಾವು ಫ್ಲಾಗ್ ಇನ್ನೂ ಬೇಡ. ನಾವು ಫ್ಲಾಗ್ ಹಿಂದೆ ಗಿಡ ಅವ್ನ ಕೇಳಿ ಕೊಟ್ಬಿಟ್ಟು ಫ್ಲಾಗ್. ನಮ್ಮ ಮುಸ್ತಫಾ ನಮ್ಮ ಫೋಟೋ ತೆಗಿತಾವ್ರೆ. ಫಾಗ್ ನೋಡ್ರಿ ಫಾಗು. ಫ್ಲಾಗ್ ಎತ್ಕೋಣ. ನಾವು ಕೆಳಗಿದೀವೋ ಮೇಲಿದೀವೋ. ಫಾಗ್ ನೋಡ್ರಿ. ನಾವೀಗ ಸ್ವತಂತ್ರ ದಿನಾಚರಣೆ ಮಾಡ್ತಾ ಇದೀವಿ ಕೂರ್ಗಲ್ಲಿ. ನಾವು ಇಂಡಿಪೆಂಡೆನ್ಸ್ ಡೇ ಮಾಡ್ತಾ ಇದ್ದೀವಿ. ನಮ್ಮೂರ್ದೊಂದು ಫೋಟೋ ಹಿಡಿಯಲ್ಲ. ಕೂರ್ಗಲ್ಲಿ ಆಮೇಲೆ ನೋಡುವಂತ ಬಾರಲ್ಲ. ಹಿಡಿತೀನಿ. ಓಕೆ ನಾವು ಇಂಡಿಪೆಂಡೆನ್ಸ್ ಡೇ ಮಾಡ್ಬಿಟ್ಟು ಸಿಗ್ತೀವಿ. ಬಾ ಬೇಗ ಹೋಯ್ತವ್ರೆ ಅವರು. ನೀ ಯಾಕೆ ನಿಧಾನ ಮಾಡ್ತೀಯ? ಯಾಕೋ ಬ್ಲರ್ ಬರ್ತೈತಿ ಕ್ಯಾಮ್ರಾ. ಯಾಕೆ ಚಳಿ ನಡುತ್ತಾ ಇದೀರಿ ಸೊಲ್ಮಳೆ ನೋಡ್ರಿ. ಮಡಿಕೇರಿ ಕೂರ್ಗಿದು ಕೂರ್ಗು. ಏನು ಹೇಳು? ಕೂರ್ಗು ಹೇಗಿದೆ ಫೀಲು? ಹೆಂಗತ್ತಣ್ಣ? ಎಲ್ಲರಿಗೂ ಸಖತ್ತಾಗಿದೆ. ಎಲ್ಲರಿಗೂ ಸಖತ್ತಾಗಿದೆ. ಪ್ಲಸ್ ಬಸ್ ಬೇಡ ಬಸ್. ಯಾಕಣ್ಣ? ಇಲ್ಲ ಇಲ್ಲ ಫಾಗ್ ನೋಡ್ರಿ ಫಾಗ. ಎಲ್ಲ ನೋಡಕ್ಕೆ ಮಸ್ತು. ಹಿಡಿತಾ ಇದೀನಿ ನಾನು.
ನಡೀತಾ ಇದ್ದೀನಿ ನಾನು, ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತೆಲ್ಲ ಬಂದಿದ್ದೀನಿ, ಮಾಡ್ದೆಲ್ಲ ಬಿಡ್ತೀನಿ ಅಣ್ಣ. ಮೇಲ್ಗಡೆ ಹೋಗಿ ಫೋಟೋ ಹೊಡ್ಕೊಳ್ಳೋದು ಅಷ್ಟೇ. ಟೈಮ್ ಎಷ್ಟಣ್ಣ? ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ಬರುತ್ತೆ ಮುಂದೆ, ಇನ್ನೂ ಎಂಟರ್ಟೈನ್ಮೆಂಟ್ ಇರುತ್ತೆ.